ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಮಾತ್ರ ಹೂ ಬಿಡುವಂತಹ ರೈನ್ ಲಿಲ್ಲಿ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಇದರಿಂದ ಗಡ್ಡೆಗಳನ್ನು ತೆಗೆದು ಯಾವ ರೀತಿಯಾಗಿ ರೀಪಾಟಿಂಗ್ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಮಳೆ ಬಿದ್ದ ತಕ್ಷಣ ಹೂ ಬಿಡುವಂತಹ ಫ್ಲವರಿಂಗ್ ಪ್ಲ್ಯಾಂಟ್ಗಳಲ್ಲಿ ಈ ರೈನ್ ಲಿಲ್ಲಿ ಕೂಡ ಒಂದು. ಬೇಸಿಗೆಗಾಲದ ಟೈಮಲ್ಲಿ ನಾವು ಇದಕ್ಕೆ ಎಷ್ಟೇ ನೀರನ್ನು ಹಾಕಿದರೂ ಕೂಡ ಇದರಲ್ಲಿ ಹೂ ಬರುವುದಿಲ್ಲ. ಆದರೆ ಇದರ ಹೆಸರೇ ಹೇಳುವಂತೆ ಮಳೆ ಬಿದ್ದ ಕೂಡಲೇ ಇದರಲ್ಲಿ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪಾಟಿನಲ್ಲಿ ನೆಟ್ಟಿರುವಂತಹ ಗಿಡ ಆದರೆ ಮಳೆ ಬೀಳುವ ಟೈಮಿಗೆ ಇದನ್ನು ಡೈರೆಕ್ಟಾಗಿ ಮಳೆ ಬೀಳುವಂತಹ ಪ್ಲೇಸಲ್ಲಿ ನಾವು ಇಟ್ಕೊಳ್ಬೇಕು. ಹಾಗೆಯೇ ಇದಕ್ಕೆ ಮಳೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಹಾಗೆ ಸನ್ಲೈಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟಾಗಿ ಮಳೆ ನೀರು ಗಿಡದ ಮೇಲೆ ಬೀಳ್ತಾ ಇದ್ದರೂ ಗಿಡ ನೆರಳಿನಲ್ಲಿ ಇದ್ದರೆ ಗಿಡದಲ್ಲಿ ಹೂ ಬರುವುದಿಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗಿ ಮಳೆ ನೀರು ಬೀಳ್ತಾ ಇರಬೇಕು. ಹಾಗೆಯೇ ಸನ್ಲೈಟ್ ಕೂಡ ಡೈರೆಕ್ಟಾಗಿ ಗಿಡದ ಮೇಲೆ ಬೀಳ್ತಾ ಇರಬೇಕು. ಇದರಲ್ಲಿ ಮಳೆಗಾಲದಲ್ಲಿ ಹೂವಾಗಲಿಕ್ಕೆ ಸ್ಟಾರ್ಟ್ ಆದರೆ ನವಂಬರ್ ಡಿಸೆಂಬರ್ ತನಕ ಇದರಲ್ಲಿ ಒಂದೊಂದಾಗಿ ಹೂ ಬರ್ತಾನೆ ಇರುತ್ತೆ. ಮಳೆಗಾಲ ಮುಗಿದು ಚಳಿಗಾಲ ಸ್ಟಾರ್ಟ್ ಆಗುವ ಹೊತ್ತಿಗೆ ಗಿಡ ಹೂ ಬಿಡೋದನ್ನು ನಿಲ್ಲಿಸಿಬಿಡ್ತದೆ. ಆ ಟೈಮ್ನಲ್ಲಿ ಗಿಡವನ್ನು ಎತ್ತಿ ನೆರಳಲ್ಲಿ ಇಟ್ಕೊಳ್ಬಹುದು. ಆಗ ಗಿಡವನ್ನು ಕೂಡ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಬಹುದು. ಬೇಸಿಗೆ ಕಾಲದ ಟೈಮಲ್ಲಿ ಗಿಡ ಒಣಗಿ ಹೋಗದೇ ಇರಲು ಹಾಗೆಯೇ ಗಿಡ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇರಬೇಕು ಅಂತಂದರೆ 2 ದಿವಸಕ್ಕೊಮ್ಮೆ ಸ್ವಲ್ಪ ನೀರನ್ನು ಹಾಕಿದರೆ ಸಾಕಾಗ್ತದೆ. ಹಾಗೆಯೇ ಇದಕ್ಕೆ ಹೆವಿ ಫರ್ಟಿಲೈಸರನ್ನು ಹಾಕುವಂತಹ ಅಗತ್ಯ ಇಲ್ಲ. ನೋಡಿ, ಇದರಲ್ಲಿ ಒಂದು ಸಲ ಹೂ ಬಿಟ್ಟು ಹೋದ ತಕ್ಷಣ ಈ ಥರ ಆಗ್ತದೆ ಗಿಡ. ಆವಾಗ ಈ ಗಿಡದಲ್ಲಿರುವ ಎಲ್ಲ ಹಳೆಯ ಎಲೆಗಳನ್ನು ಹಾಗೆಯೇ ಬೇರೆ ಎಕ್ಸ್ಟ್ರಾ ಕಳೆ ಗಿಡಗಳು ಹುಟ್ಕೊಂಡಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಪಾಟ್ನಲ್ಲಿ ಹಾಕಿದಂತಹ ಗಿಡ ಈ ಥರ ಸ್ಪ್ರೆಡ್ ಆಗುತ್ತೆ. ಅದೇ ನಾವು ನೆಲದಲ್ಲಿ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನೆಲದಲ್ಲಿ ಈ ಗಿಡವನ್ನು ಹಾಕ್ಕೊಳ್ಳೋದಾದರೆ ಯಾವುದಾದ್ರೂ ಗಾರ್ಡನ್ ಪಕ್ಕದಲ್ಲಿ ಬಾರ್ಡರ್ ರೀತಿಯಾಗಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೈನ್ ಲಿಲ್ಲಿ ಗಡ್ಡೆಗಳನ್ನು ರೀಪಾಟಿಂಗ್ ಮಾಡಿಕೊಳ್ಳುವಂತಹ ಟೈಮಲ್ಲಿ ಒಂದು ಪಾಟಲ್ಲಿ ಒಂದೊಂದೇ ಗಡ್ಡೆಗಳನ್ನು ನೆಡಬಾರ್ದು. ಯಾಕಂತ ಹೇಳಿದರೆ ಅದು ಜಾಸ್ತಿ ಸ್ಪ್ರೆಡ್ ಆಗುವುದಿಲ್ಲ. 5ರಿಂದ 6 ಗಡ್ಡೆಗಳನ್ನಾದರೂ ನೆಟ್ಕೊಳ್ಬೇಕು. ಹಾಗೆಯೇ ತುಂಬ ಹತ್ತಿರ ನೆಡೋದ್ರಿಂದ ಇದರಲ್ಲಿ ಬೇಗ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಗಿಡ ಬುಷಿಯಾಗಿ ಬಂದ ಮೇಲೆ ಹೂವು ಕೂಡ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇದಕ್ಕೆ ಫರ್ಟಿಲೈಸರ್ ಹಾಕುವುದಾದರೆ ಲೈಟಾಗಿ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿದರೆ ಸಾಕಾಗ್ತದೆ. ಬನಾನಾ ಪೀಲ್ ಫರ್ಟಿಲೈಸರ್ ಹಾಗೆಯೇ ಆನಿಯನ್ ಪೀಲ್ ಫರ್ಟಿಲೈಸರ್ನ ತುಂಬ ತೆಳುವಾಗಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ. ಹೆವಿ ಫರ್ಟಿಲೈಸರ್ನ ಹಾಕುವಂತಹ ಅವಶ್ಯಕತೆ ಇರುವುದಿಲ್ಲ. ಗಿಡ ಹೂ ಬಿಡುವುದನ್ನು ನಿಲ್ಲಿಸಿದ ಮೇಲೆ ಬೇಕಾದರೆ ನಾವು ಇದನ್ನು ಟ್ರಿಮ್ ಮಾಡ್ಕೊಳ್ಬಹುದು. ಟ್ರಿಮ್ ಮಾಡಿಕೊಳ್ಳುವಾಗ ಬುಡದಿಂದನೇ ಕಟ್ ಮಾಡಿ ತೆಗೆದು ಫುಲ್ ಗಿಡವನ್ನು ಟ್ರಿಮ್ ಮಾಡ್ಕೊಳ್ಬಹುದು. ಗಿಡದಲ್ಲಿ ಗಡ್ಡೆ ಮಾತ್ರ ಬಿಟ್ಟು ಮೇಲಿರುವ ಎಲ್ಲ ಎಲೆಗಳನ್ನು ಕೂಡ ಡೀಪಾಗಿ ಟ್ರಿಮ್ ಮಾಡ್ಕೊಳ್ಬಹುದು. ನಂತರ ಅದು ತಾನಾಗಿಯೇ ಚಿಗುರು ಬಂದು ಪುನಃ ಗಿಡ ಹೇಗೆ ಇರ್ತದೆ ಹಾಗೆಯೇ ಬುಷಿಯಾಗಿ ಬರ್ತದೆ. ಇನ್ನು ಇದರ ಗಡ್ಡೆಯನ್ನು ಯಾವ ರೀತಿಯಾಗಿ ರೀಪಾಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೇನೆ. ನೋಡಿ, ಇವು ರೈನ್ ಲಿಲ್ಲಿಯ ಗಡ್ಡೆಗಳು. ಇದು ನಾನು ನೆಲದಲ್ಲಿ ನೆಟ್ಕೊಂಡಿರುವಂತಹ ಗಡ್ಡೆಯನ್ನು ತೆಗೆದು ತಂದಿದ್ದೇನೆ ಈಗ ರೀಪಾಟಿಂಗ್ ಮಾಡಲಿಕ್ಕೋಸ್ಕರ. ನೋಡಲಿಕ್ಕೆ ಸೇಮ್ ಚಿಕ್ಕ ಈರುಳ್ಳಿಯ ಥರನೇ ಇರುತ್ತೆ. ಎಷ್ಟು ಫ್ರೆಶ್ ಆಗಿದೆ ಅಂತ ನೋಡಿ. ಈಗ ತಾನೇ ಕಿತ್ತು ತಂದಂತಹ ಗಿಡಗಳು. ಇದನ್ನೀಗ ಯಾವ ರೀತಿಯಾಗಿ ರೀಪಾಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಇಷ್ಟು ಗಡ್ಡೆಗಳನ್ನು ತಗೊಂಡಿದ್ದೀನಿ ರೀಪಾಟಿಂಗ್ ಮಾಡ್ಕೊಳ್ಳಿಕ್ಕೆ. ರೀಪಾಟಿಂಗ್ ಮಾಡ್ಕೊಳ್ಳುವಂತಹ ಟೈಮಲ್ಲಿ ಗಿಡ ಸಮೇತವಾಗಿ ಕೂಡ ನೆಡಬಹುದು. ಇಲ್ಲ ಅಂತ ಹೇಳಿದರೆ ಅದರಲ್ಲಿ ಮೇಲಿರುವ ಎಲೆಗಳನ್ನೆಲ್ಲ ಅರ್ಧಕ್ಕೆ ಅಥವಾ ಬುಡದವರೆಗೂ ಕಟ್ ಮಾಡಿ ಕೂಡ ನೆಡಬಹುದು. ಬರೀ ಗಡ್ಡೆಯನ್ನು ಮಾತ್ರ ಕೂಡ ಕಟ್ ಮಾಡಿಯೂ ನೆಡಬಹುದು. ಇಷ್ಟು ಗಿಡವನ್ನು ಕಟ್ ಮಾಡಿ ನೆಟ್ಟರೂ ಆಗುತ್ತೆ. ಇದನ್ನು ತುಂಬ ಸುಲಭವಾಗಿ ರೀಪಾಟಿಂಗ್ ಮಾಡ್ಕೊಳ್ಬಹುದು. ಜಾಸ್ತಿ ಏನು ಪಾಟಿಂಗ್ ಮಿಕ್ಸ್ ಏನು ಬೇಕಂತೇನಿಲ್ಲ. ನಾನಿಲ್ಲಿ ಚೆನ್ನಾಗಿ ಡ್ರೈನೇಜ್ ಹೋಲ್ ಇರುವ ಒಂದು ಹಳೆ ಪಾಟನ್ನು ತಗೊಂಡಿದ್ದೀನಿ. ಅದರಲ್ಲಿ ತುಂಬ ಹೋಲ್ಗಳಿರುವ ಕಾರಣಕ್ಕೆ ದೊಡ್ಡ ದೊಡ್ಡ ಹೋಲ್ಗಳಿದ್ದಾವೆ. ಅದಕ್ಕೋಸ್ಕರ ಟೈಲ್ಸ್ ಪೀಸ್ಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಗಡ್ಡೆಗಳನ್ನು ನೆಡುವಾಗ ಆದಷ್ಟು ಕಾಂಪೋಸ್ಟ್ ಕಡಿಮೆ ಹಾಕಿದರೆ ಸಾಕಾಗ್ತದೆ. ಯಾಕೆಂದರೆ ಕಾಂಪೋಸ್ಟ್ ಜಾಸ್ತಿ ಬೇಕಂತೇನಿಲ್ಲ. ನಾನಿಲ್ಲಿ ಸ್ವಲ್ಪ ಕೌಡನ್ ಕಾಂಪೋಸ್ಟನ್ನು ತಗೊಂಡಿದ್ದೀನಿ. 1 ಲೇಯರ್ ಮಣ್ಣು ಹಾಗೆಯೇ 1 ಲೇಯರ್ ಕಾಂಪೋಸ್ಟ್ ಮತ್ತು ಸ್ವಲ್ಪ ಮಣ್ಣನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ.
ನಾನಿಲ್ಲಿ ಈ ಎಲ್ಲ ಗಡ್ಡೆಗಳನ್ನು ಕೂಡ ಒಂದೇ ಪಾಟಲ್ಲಿ ನೆಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಗಡ್ಡೆಗಳನ್ನು ಒಟ್ಟಿಗೆ ನೆಟ್ಕೊಂಡಾಗ ಮಾತ್ರ ಗಿಡ ಚೆನ್ನಾಗಿ ಬರ್ತದೆ. ಹಾಗೆ ಗಡ್ಡೆಯನ್ನು ನೆಡುವಂತಹ ಟೈಮಲ್ಲಿ ಜಾಸ್ತಿ ಆಳದಲ್ಲಿ ಗಡ್ಡೆಗಳನ್ನು ಇಡಬಾರ್ದು. 1 ಇಂಚ್ ಆಳಕ್ಕೆ ಗಡ್ಡೆಯನ್ನು ಇಟ್ಕೊಂಡ್ರೆ ಸಾಕಾಗ್ತದೆ. ಈ ರೈನ್ ಲಿಲಿಯ ಬಲ್ಬ್ಸ್ಗಳು ಆನ್ಲೈನಲ್ಲೂ ಕೂಡ ಸಿಗ್ತವೆ. ಮಲ್ಟಿ ಕಲರ್ನಲ್ಲಿ ನಮಗೆ ಯಾವ ಕಲರ್ ಬೇಕಾದರೆ ಆ ಕಲರ್ನಲ್ಲೂ ಕೂಡ ಸಿಗ್ತವೆ. ಅದನ್ನು ಕೂಡ ತಂದು ಇದೇ ಥರವಾಗಿ ರಿಪಾಟಿಂಗ್ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ರೈನ್ ಲಿಲಿಯ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.